ಪರಿಸರ ಮತ್ತು ಪ್ಲಾಸ್ಟಿಕ್ ರಕ್ಷಕರು. ಅವುಗಳನ್ನು ಹಿಡಿದು ನಾನು ಪರಿಸರ ಪ್ರೇಮಿ ಅಂತ ಕೆಲವೊಬ್ಬರು ಹೇಳ್ತಾರೆ. ಆದರೆ ಇವರಿಂದ ಆ ಹಾವುಗಳಿಗೂ ಪರಿಸರಕ್ಕೂ ಹೇಗೆ ತೊಂದರೆ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಕೇಳಿ. ಕೆಲವೊಬ್ರು ಬಂದ್ಬಿಟ್ಟು ಹಾವುಗಳನ್ನು ಹಿಡಿದು ಪ್ಲಾಸ್ಟಿಕ್ ಡಬ್ಬ ಮತ್ತು ಪ್ಲಾಸ್ಟಿಕ್ ಚೀಲಕ್ಕೆ ಹಾಕ್ತಾರೆ. ಇದರಿಂದ ಮೊದಲು ಹಾವುಗಳಿಗೆ ಉಸಿರು ಕಟ್ಟುವ ತೊಂದರೆ ಆಗುತ್ತೆ. ಇನ್ನೊಂದು ತೊಂದರೆ ಏನಪ್ಪ ಅಂದರೆ ಹಾವುಗಳು ಬಂದು ಶೀತರಕ್ತರ ಪ್ರಾಣಿಗಳು, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳ್ತೀರಿ. ಗಾಳಿ ಓಡಾಟ ಇಲ್ಲದೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ರೆ ಅದರ ಉಷ್ಣಾಂಶ ಹಂಗಂದರೆ ಬಾಡಿ ಹೀಟ್ ಅಧಿಕವಾಗಿ ಆಗಿ ಅದು ಪ್ರಜ್ಞೆ ತಪ್ಪುವ ಮತ್ತು ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆಯೂ ತುಂಬ ಇರುತ್ತೆ. ಒಂದು ತೊಂದರೆನೂ ಇದೆ. ಈ ಹಾವುಗಳನ್ನು ಪ್ಲಾಸ್ಟಿಕ್ ಡಬ್ಬಿ ಮತ್ತು ಚೀಲಕ್ಕೆ ಹಾಕಿ ತಂದು ಬಿಟ್ಟಿದ ನಂತರ ಅದನ್ನು ಬಂದು ಬಿಸಾಕಿ ಕಾಡುಗಳಿಗೆ ಕೊಡುಗೆಯಾಗಿ ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಇದರಿಂದ ಅಲ್ಲಿರೋ ಪ್ರಾಣಿಗಳು ಮತ್ತು ಬೇರೆ ವನ್ಯಜೀವಿಗಳು ಆ ಪ್ಲಾಸ್ಟಿಕ್ ಚೀಲ ಮತ್ತು ಬಾಟಲ್ನ ಬಂದು ಆಹಾರ ಎಂದು ತಿಳಿದುಕೊಂಡು ಅಥವಾ ಅದ್ರ ಒಳಗೆ ಆಹಾರ ಸಿಗುತ್ತೆ ಅಂತ ತಿಳಿದುಕೊಂಡು ಆ ಪ್ರಾಣಿಗಳಿಗೂ ಬಂದು ತುಂಬ ತೊಂದರೆ ಆಗುತ್ತೆ. ಮತ್ತು ಇದರ ಜೊತೆ ಏನಪ್ಪ ಅಂದರೆ ಮೊದಲೇ ಬಂದು ಪ್ಲಾಸ್ಟಿಕ್ನ ತೊಂದರೆ ಅಧಿಕವಾಗಿದೆ. ಕಾಡಿನಲ್ಲಿ ಬಂದ್ಬಿಟ್ಟು ಹೋಗಿ ಪ್ಲಾಸ್ಟಿಕ್ ಹಾಕಿದ್ರೆ ಪ್ಲಾಸ್ಟಿಕ್ ಮಾಲಿನ್ಯ ಮತ್ತು ಮುಂದೆ ಪರಿಸರ ವಿನಾಶ. ನಾವೆಂಥ ಪರಿಸರ ಪ್ರೇಮಿಗಳಲ್ಲ. ಸೊ ಈ ವಿಡಿಯೋದಿಂದ ನಿಮಗೆ ತುಂಬ ಮಾಹಿತಿ ಸಿಕ್ಕಿರುತ್ತೆ ಅಂತ ನಂಬ್ತೀನಿ. ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ಸ್. ಬಾಯ್.